ನಾಳೆ ಹೇಳಕ್ ಬಯಸ್ತೀನಿ ಮಾತಾಡಬಾ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡಬಾ ಚೆನ್ನ ಬಿಚ್ಚ ಹೊಡೆದಿಲ್ಲ ಅಂದ್ರೆ ನನ್ನ ಹೆಸರು ಇಸ್ಮಾಯಿಲ್ ನಾಳೆ ಹೇಳಕ್ ಬಯಸ್ತೀನಿ ಮಾತಾಡಬಾ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡಬಾ ಚೆನ್ನ ಬಿಚ್ಚ ಹೊಡೆದಿಲ್ಲ ಅಂದ್ರೆ ನನ್ನ ಹೆಸರು ಇಸ್ಮಾಯಿಲ್ यत्नाल के पास दम है तो सामने आकर बात करें। इस्माइल टामटगार की चेतावनी। हिजाब में हो रहे दंगे फसादात के चलते शांति सुव्यवस्था बरकरार रखने के लिए धारवाड़ जिला अधिकारी को मेमोरेंडम देने पहुंचे मुस्लिम समुदाय के लोग। इसके बाद मीडिया में मुस्लिम मुखंड इस्माइल टामटगार ने चैलेंज किया कि बीजापुर सिटी एमएलए में दम है तो अपने बेतुके बयानों को धारवाड़ में आकर कहें, तब बताएंगे कि हम क्या हैं। इतने दिन से हमारे सब्र का इम्तिहान लिया जा रहा है। राम मंदिर फैसले के बाद भी हम खामोश रहे और कोर्ट के फैसले का सम्मान किया। अब भी हम कोर्ट के फैसले का सम्मान करेंगे हिजाब विवाद को लेकर, लेकिन फिर भी हमारी माँ बहनों को बुरा भला कहना और बार बार पाकिस्तान जाने की बात बंद नहीं किए तो हमें भी पता है कि किस तरह सबक सिखाना है इन बिगड़ी हुई औलादों को, कहा इस्माइल टामटगर ने। ಏನು ಬಿಜೆಪಿದವರು ಎಬ್ಸಿದ್ದಾರೆ ಇದು ಇದು ಅವ್ರ ದುಳಾರ್ಥ ಬಿಜೆಪಿ ಪಕ್ಷ ಮುಂದೆ ಬರೋಂಗಿಲ್ಲ, ರಾಜ್ಯದಲ್ಲಿ ಬರೋಂಗಿಲ್ಲ. ಒಂದೇನಾದ್ರು ಕಾಂಟ್ರವರ್ಸಿ ಮಾಡಬೇಕು, ಜಾತಿದ ಗೊಂದಲ ಸೃಷ್ಟಿ ಮಾಡ್ಬೇಕಂತೇಳಿ ಈ ಕಾಂಟ್ರವರ್ಸಿ ಎಬ್ಸಿದ್ದಾರೆ. ಇದು ರಾಜ್ಯದಿಂದ ಸೀಮಿತ ಇಲ್ಲ, ಈಗ ಜಗತ್ತೊಳಗೆ ಈ ಕಾಂಟ್ರವರ್ಸಿ ಆಗಿದೆ. ಯಾವ ಕಂಟ್ರಿ ಒಳಗೂ ಹಿಜಾಬ್ ಬ್ಯಾನ್ ಮಾಡ್ರಿ ಅದ್ ಮಾಡ್ರಿ, ಒಂದ್ 2-3 ಕಂಟ್ರಿ ಇರ್ಬೇಕು, ಅದ್ ಬಿಟ್ಟು ಯಾವ್ದು ಇಡೀ ಜಗತ್ತೊಳಗೆ ಎಲ್ಲೂ ಬ್ಯಾನ್ ಇಲ್ಲ. ಇಲ್ಲಿ ಇವರು ಬಿಜೆಪಿ ಸರ್ಕಾರ ಏನು ಇವ್ರ ಕಡೆ ಇಲ್ಲ ಮಟೀರಿಯಲ್, ಅದಕ್ಕೆ ಹಿಜಾಬ್ ವಿವಾದ ಸೃಷ್ಟಿ ಮಾಡಿದ್ದಾರೆ. ಅದು ಕೋರ್ಟ್ ಒಳಗಿದೆ, ಅದ್ರ ಬಗ್ಗೆ ನಾ ಮಾತಾಡೋಲ್ಲ. ಜಜ್ಮೆಂಟ್ ಬಂದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಮುಖ್ಯವಾಗಿ ಯಾರು ಬಿಜೆಪಿದವರು ಅವಹೇಳನಕಾರಿ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ, ಅದು ಮುಸ್ಲಿಂ ಮಹಿಳೆಯರ ಬಗ್ಗೆ. ಮೊದಲು ಮುಸ್ಲಿಂ ಮಹಿಳೆಯರು ಫ್ರೀಡಮ್ ಕೊಡಿಸೀವಿ, ಟ್ರಿಪಲ್ ತಲಾಕ್ ಮಾಡೀವಿ. ಅದು 1 ಲಕ್ಷ ಒಳಗೆ ಒಂದು ಮುಸ್ಲಿಂ ಮಹಿಳೆ ಟ್ರಿಪಲ್ ತಲಾಕ್ ಹಾಕೈತಿ. ಅದು ಬಿಲ್ ಪಾಸ್ ಮಾಡಿ ಹಿಜಾಬ್ ಹೆಣ್ಮಕ್ಳು ಕರ್ಕೊಂಡು ಸಿ ಹಂಚಿದ್ರು. ತೆಗಿರಿ ವಿಡಿಯೋಗಳು ತೆಗಿರಿ, ಎಲ್ಲ ಹಿಜಾಬ್ ಇದ್ದಿದ್ದ ಹೆಣ್ಮಕ್ಳು ಕರ್ಕೊಂಡು ಸಿ ಹಂಚಿದ್ರು. ಸಿ ಹಂಚಿ ಏನೋ ಮುಸ್ಲಿಂ ಹೆಣ್ಮಕ್ಳಿಗೆ ನಾವು ನ್ಯಾಯ ಕೊಡ್ಸೀವಿ, ಫ್ರೀಡಮ್ ಕೊಡ್ಸೀವಿ, ಗಂಡಸರಿಂದ ಏನೇನೋ ಮಾಡಿ ಏನೇನೋ ಕತ್ತಿ ಎಬಿಸಿ ಅವ್ರ ಕಾಂಗ್ರೆಸ್ ಏನ್ ಸಂಬಂಧ ಇಲ್ಲ, ಬೇರೆ ಪಕ್ಷ ಸಂಬಂಧ ಇಲ್ಲ, ಬಿಜೆಪಿ ಅವ್ರ ಮುಸ್ಲಿಂ ಮಹಿಳೆಯರ ಬಗ್ಗೆ ಚಿಂತನೆ ಮಾಡ್ತಾನೆ ತೋರಿಸಿದ್ರಿ. ಈಗ ಕೋಟಿಗಟ್ಟಲೆ ಹೆಣ್ಮಕ್ಳು ಬೀದಿಗೆ ಬಂದು ಇಳಿದು ನಿಮ್ ಬಗ್ಗೆ ಮಾಡ್ತಾ, ಅದ್ರ ಬಗ್ಗೆ ನಿಮ್ ಚಿಂತನೆ ಇಲ್ಲ. ಒಂದ್ ಹೆಣ್ಮಕ್ಳು ಯಾರ ಟ್ರಿಪಲ್ ತಲಾಕ್ ಅಂದ್ಮೇಲೆ ಅದಕ್ಕೆ ಬಿಲ್ ಪಾಸ್ ಮಾಡಿ ದೊಡ್ಡ ಪ್ರಚಾರ ಮಾಡಿದ್ರಿ, ಜಗತ್ತೊಳಗೆ ಪ್ರಚಾರ ಮಾಡಿದ್ರಿ. ಈಗ ನಿಮ್ಗೆ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಇದಿಲ್ಲ, ಈಗ ನಿಮ್ ಬಗ್ಗೆ ಚಿಂತನೆ ಆಯ್ತಿಲ್ಲ. ಈ ಮುಸ್ಲಿಂ ಹೆಣ್ಮಕ್ಳು ನಮ್ ರೈಟ್ ಐತಿ, ನಾವು ಹಿಜಾಬ್ ಹಾಕೋತೀವಿ ಅಂದ್ರೆ ಅದ್ರ ಬಗ್ಗೆ ನಿಮ್ ಬಿಲ್ ಪಾಸ್ ಮಾಡಕ್ ಆಗಲ್ಲ. ಟ್ರಿಪಲ್ ತಲಾಕ್ ಬಗ್ಗೆ ಬಹಳ ಇದು ಮಾಡಿದ್ರಲ್ಲ, ಈಗೆಲ್ಲ ಹೋಗಿದ್ ನಿಮ್ದು ಪ್ರೀತಿ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ. ಮತ್ತು ಯಾರು ಬಿಜೆಪಿ MLA-ಗಳಾಗ್ಲಿ MLC ಗಳಾಗ್ಲಿ ಬಿಜೆಪಿ ಲೀಡರ್ಸ್ಗಳಾಗ್ಲಿ ಯಾವ ಹೆಣ್ಮಕ್ಳ ಬಗ್ಗೆ ಅಗೌರವ ದಯಮಾಡಿ ಮಾತಾಡ್ಬೇಡ್ರಿ. ನೀವೇನ್ ಅಗೌರವ ಮಾತಾಡ್ತಿರಲ್ಲ ಅದು ನಿಮ್ ತಾಯಿಗೆ ಹತ್ತೈತಿ, ನಿಮ್ ತಂಗಿಗಳಿಗೆ ಹತ್ತೈತಿ, ನಿಮ್ ಮನ್ಯಾಗ ಹೆಣ್ಮಕ್ಳಿಗೆ ಹತ್ತೈತಿ. ದಯಮಾಡಿ ಮಾತಾಡ್ಬೇಡ್ರಿ. ಯಾಕಂದ್ರ ಒಂದ್ ಪೇಷನ್ಸ್ ಇರ್ತೈತಿ, ಒಂದ್ ಪೇಷನ್ಸ್ ಅದಕ್ಕೆ ನಮ್ಗೆಲ್ಲ ತಡಿಬೇಡ್ರಿ. ಯಾಕಂದ್ರ ಬಾಬ್ರಿ ಮಸೀದ್ ಜಜ್ಮೆಂಟ್ ಕೋರ್ಟ್ ಬಂತು, ನಾವು ನ್ಯಾಯವಾಗಿ ಕೋರ್ಟ್ ಹೇಳಿತಂತ ಒಂದು ಎಲ್ಲೂ ಇಡೀ ಜಗತ್ತೊಳಗ ಇಂತ ಇದು ಬಂದ್ಮೇಲೆ ಬಂದ್ಮೇಲೆ ಎಲ್ಲೂ ಮುಸ್ಲಿಂ ಒಂದು ಗಲಾಟೆ ಇಲ್ದಂಗ ನಾವು ನ್ಯಾಯಾಲಯ ಪಾಲನೆ ಮಾಡಿದ್ವಿ. ಈಗೂ ನ್ಯಾಯಾಲಯ ಏನಂದ್ರೆ ಪಾಲನೆ ಮಾಡ್ತೀವಿ. ಆದ್ರೆ ನೀವು ಅವಹೇಳನಕಾರಿ ಮಹಿಳೆಯರ ಬಗ್ಗೆ ಮಾಡಿದ್ರಿ, ನಮ್ಮ ತಾಳ್ಮೆ ತಡಿಬೇಡ್ರಿ. ಯಾಕಂದ್ರ ನಿಮ್ಮ ಹೆಣ್ಮಕ್ಳು, ನಿಮ್ ತಾಯಿ ನಮ್ಮ ತಾಯಿ, ನಿಮ್ ತಂಗಿ ನಮ್ಮ ತಂಗಿನ ವಿಚಾರ ಮಾಡಿ ನಾವು ಎಲ್ಲ ತಾಳ್ಮೆಯಿಂದ ಅದಿರಿ. ಇನ್ ಮುಂದೆ ನೀವು ತಾಳ್ಮೆಯಿಂದ ಮಾತಾಡಕಂದ್ರ ನಿಮ್ಗಿಂತ 10 ಪಟ್ಟು ಬೈಗಳನ್ನ ಬರ್ತಾವ, ನಿಮ್ಗೊಂದು 10 ಪಟ್ಟು ಹೆಚ್ಚಳಕ್ಕೆ ನಮ್ಗೆ ಬರ್ತೈತಿ. ಅದ್ರ ನಮ್ಗೆ ತಡಿಬೇಡ್ರಿ ದಯಮಾಡಿ. ಇನ್ನು ಮುಂದೆ ಆ ಯತ್ನಾಳ ಹೇಳಕ್ ಬಯಸ್ತೇನೆ, ಇಲ್ಲ ಧಾರವಾಡ ಒಳಗೆ ಬಂದು ಮಾತಾಡಪ್ಪ, MLA ಮಾತಾಡಬಾ, ತೋರಿಸ್ತೀವಿ ನಾವೇನದೀವಿ ಅಂತ ಹೇಳಿ ಹೇಳ್ತೀನಿ. ಪ್ರೆಸ್ ಮುಖಾಂತರ ಹೇಳ್ತೀನಿ, ಬಾ ಅಲ್ಲಿ ಬಾ ಕಾರ್ಯಕ್ರಮ ಯತ್ನಾಳ ಹೇಳಕ್ ಬಯಸ್ತೇನೆ, ಮಾತಾಡಬಾ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡಬಾ. ಚೆನ್ನ ಬಿಚ್ಚ ಹೊಡೆದಿಲ್ಲ ಅಂದ್ರೆ ನನ್ನ ಹೆಸರು ಇಸ್ಮಾಯಿಲ್. मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं। अरे दीदी, अब बिगोज है ना, वो भी बेस्ट क्वालिटी के साथ, अच्छे डिस्काउंट के साथ, 30 मिनट में आपके घर तक। सच में? जी हाँ, क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ।